ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅನ್ನೋ ಚೆನ್ನಾಗಿದ್ದೀವಿ. ಇದು ಬಂದು ಭಾನುವಾರ ಬೆಳಗ್ಗೆ ಲಾಗ್. ಬೆಳಗ್ಗೆ ನಾವು ಕಾಫಿ ಎಲ್ಲ ಕುಡ್ಕೊಂಡು ಬೆಳಗ್ಗೆನೇ ನಾವು ಫಿಶ್ ತೊಗೊಬರೋಣ ಅಂತೇಳಿ ಫಿಶ್ ಮಾರ್ಕೆಟ್ಗೆ ಹೋದ್ವಿ. ತುಂಬಾ ಚೆನ್ನಾಗಿರುತ್ತೆ, ಇಲ್ಲಿ ವೆರೈಟೀಸ್ ಫಿಶ್ ಕೂಡ ಸಿಗುತ್ತೆ. ಇಲ್ಲಿ ಚಿಕ್ಕದಾಗಿ ಫಿಶ್ ಇದೆಯಲ್ವ ಫ್ರೆಂಡ್ಸ್, ಆ ಫಿಶ್ ನಾನು ವಿಡಿಯೋದಲ್ಲಿ ನೋಡಿ ಅದು ತಿನ್ನಬೇಕು ಅಂತ ಇದ್ದೆ. ಆ ಅಂಗಡಿಯಲ್ಲಿ ಹೋಗಿದ ತಕ್ಷಣ ಆ ಫಿಶ್ ನೋಡಿ ತುಂಬ ಖುಷಿ ಆಯಿತು. ಅದೇ ತೊಗೋಬೇಕಂತೇಳಿ ಫಿಕ್ಸ್ ಆದ್ವಿ. ಮತ್ತು ನೆಕ್ಸ್ಟ್ ಈ ಬಾಂಗ್ಡಾ ಮೀನು ತೊಗೊಳ್ಬೇಕಂತ ಹೇಳಿ ಫಿಕ್ಸ್ ಆದ್ವಿ. ಅದು ಕೂಡ ತೊಗೊಂಡು ಮನೆಗೆ ಬಂದು ವಾಶ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅವರು ಒಂದು ಅರ್ಧ ಭಾಗ ಕ್ಲೀನ್ ಮಾಡಿಕೊಟ್ಟಿರ್ತಾರೆ ಅಷ್ಟೇ. ಆ ರೆಕ್ಕೆನ ಕಟ್ ಮಾಡಿ ಮತ್ತು ಒಳಗಡೆ ಸ್ಟಮಕಲ್ಲಿರೋದೆಲ್ಲ ವೇಸ್ಟೇಜ್ ಎತ್ಬಿಟ್ಟು ಅದನ್ನು ಮತ್ತೆ ನಾವು ತೊಗೊಂಬಂದು ನಾನು ಕ್ಲೀನಾಗಿನ ಕಟ್ ಮಾಡಿ ವೇಸ್ಟೇಜ್ ಎಲ್ಲ ತೆಗೆದುಬಿಟ್ಟು ಮತ್ತು ವಾಶ್ ಮಾಡಿ ಇಟ್ಟಿದ್ದೆ. ಇಟ್ಟಾದಮೇಲೆ ಮತ್ತೆ ನಮ್ಮ ಮನೆಯವ್ರು ಬಂದುಬಿಟ್ಟು ಚಿಕ್ಕ ಫಿಶ್ ಇದೆಯಲ್ಲ, ಅದು ಹೊಟ್ಟೆಯಲ್ಲಿರೋದನ್ನೆಲ್ಲ ಗಲೀಜೆಲ್ಲ ನಾನು ಕ್ಲೀನ್ ಮಾಡಿದೆ. ಮತ್ತು ಅದ್ರ ಮೇಲ್ಗಡೆ ಇರೋದು ಪರೆ ಎತ್ಬಿಟ್ಟು ಮತ್ತು ಬಾಲ ಕಟ್ ಮಾಡಿ ಹೆಡ್ ಕೂಡ ಅವ್ರು ಕಟ್ ಮಾಡ್ತಾಯಿದ್ದಾರೆ. ಹಳಿಲ್ ಸೇವೆ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಸ್ವಲ್ಪ ತುಂಬಾ ನಗು ಬರುತ್ತೆ ಅವ್ರ ಕೆಲಸ ನನಗೆ ಒಂದ್ಸರಿ ಹೆಲ್ಪ್ ಮಾಡಬೇಕಾದ್ರೆ. ಮತ್ತು ಬಾಂಗ್ಡಾ ಮೀನಿಗೆ ನಾನು ಫಿಶ್ ಮಸಾಲಾನ ಫ್ರೈ ಮಸಾಲಾನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದು ಕೂಡ ನಾನಿವಾಗ ಒಂದೊಂದೇ ಫಿಶ್ಶಿಗೆ ಹಾಕ್ತಾಯಿದ್ದೀನಿ. ಈ ಫಿಶ್ಶನ್ನ ಫ್ರೆಂಡ್ಸ್ ಇವಾಗ ಕಟ್ ಮಾಡಿದಾರಲ್ಲ ಹೊಟ್ಟೆಯಲ್ಲಿ ಕ್ರಾಸಾಗಿ, ಆ ಥರನೇ ಕಟ್ ಮಾಡಬೇಕು. ಚೆನ್ನಾಗೇ ಮಸಾಲನೂ ಹಾಕ್ಬೋದು ಮತ್ತು ಚೆನ್ನಾಗಿ ಬಾಯ್ಲ್ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ಟ್ರೈಟಾಗಿ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಈ ಥರ ಕ್ರಾಸಾಗಿ ಕಟ್ ಮಾಡಬೇಕು. ನಾನು ಕಟ್ ಮಾಡೋದು ಬೇಡ, ನಾನೇ ಕಟ್ ಮಾಡ್ಕೊಳ್ಳೋಣ ಮನೇಲಿ. ಹಾಗೇ ಸ್ವಲ್ಪ ಇದು ಮಾತ್ರ ಕಟ್ ಮಾಡಿಕೊಡಿ ಸೈಡಲ್ಲಿ ರೆಕ್ಕೆ ಎಲ್ಲ ಅಂತ ಹೇಳೋಣ ಅಂದ್ಕೊಂಡೆ. ಬಟ್ ಈ ಸರಿ ತುಂಬ ಚೆನ್ನಾಗಿ ಕಟ್ ಮಾಡಿಕೊಟ್ಟಿದ್ದಾರೆ ಫಿಶ್ನ. ಅದಕ್ಕೆ ಒಂದೊಂದಾಗಿ ಮಸಾಲೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮಸಾಲೆ ಎಲ್ಲ ಹಾಕ್ಕೊಂಬರೋಣ. ಮಸಾಲೆ ಎಲ್ಲ ಹಾಕಿ ಒಂದೊಂದೇ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತು ಚಿಕ್ಕ ಫಿಶ್ ಇತ್ತಲ್ವ, ಅದಕ್ಕೂ ಸ್ವಲ್ಪ ಮಸಾಲೆ ಹಾಕಿಟ್ಟಿದ್ದೀನಿ. ಫ್ರೈ ಮಾಡೋಣ, ತವಾ ಫ್ರೈ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ತೊಗೊಂಬಂದ್ರೆ ಹಿಂಗೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಫ್ರೈ ಮಾಡಬೇಕಾದ್ರೆ ಅದು ಕೂಡ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಕಬಾಬಿಗೆ ಕೂಡ ಎತ್ತಿಟ್ಕೊಂಡಿದ್ದೀನಿ ಪಕೋಡ ಮಾಡೋದಕ್ಕೆ. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಬಿಟ್ಟು, ಎಣ್ಣೆ ಕಾದಾದ್ಮೇಲೆ ಒಂದೊಂದೇ ಸ್ವಲ್ಪ ಪಕೋಡ ಹಾಕ್ಕೊತೀವಲ್ವ, ಆ ಥರ ಹಾಕ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಕಾದಿರಬೇಕು ಎಣ್ಣೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೆ ಅಂಟ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಬರೋದಿಲ್ಲ. ಬೇಗನೂ ಬಾಯ್ಲ್ ಆಗುತ್ತೆ, ಮೇಲ್ಗಡೆ ಬಾಯ್ಲ್ ಆಗುತ್ತೆ, ಒಳಗಡೆನೇ ಬಾಯ್ಲ್ ಆಗಿರಲ್ಲ. ಇವಾಗ ಪಕೋಡ ರೆಡಿ ಆಗಿದೆ. ಎತ್ತಿ ಸೈಡಲ್ಲಿ ಇಟ್ಕೋಬೇಕು. ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ. ನಾವು ಯಾವುದೋ ಕಲರ್ ಏನೋ ಹಾಕಿಲ್ಲ ಫ್ರೆಂಡ್ಸ್, ನಾರ್ಮಲ್ ಮಸಾಲನೇ ಹಾಕಿರೋದು. ಕಬಾಬ್ ಪೌಡರ್ ಹಾಕಿದ್ದೀನಿ, ಎಗ್ ಹಾಕಿದ್ದೀನಿ, ಬಿಟ್ಟರೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೇರೆ ಏನೂ ನಾವು ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬರ್ತಾಯಿದೆ ಪಕೋಡ. ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು ಇದು. ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ. ಆಮೇಲೆ ಫಿಶ್ ಪಕೋಡ ಮಾಡಿ ಆದಮೇಲೆ ಈವ್ನಿಂಗ್ ನಾವು ಕಾಫಿ ಜೊತೆ ಅದು ತಿಂದ್ಬಿಟ್ಟು ಮತ್ತು ಇವಾಗ ನೈಟ್ ಆಯಿತು ಫ್ರೆಂಡ್ಸ್. ನಾನು ಮತ್ತೆ ಬ್ಲಾಗ್ ಏನೋ ನಾನು ಕಂಟಿನ್ಯೂ ಮಾಡಲಿಲ್ಲ ಮಧ್ಯಾಹ್ನದೆಲ್ಲ. ಸಂಜೆ ಆಗೋಯಿತು. ಪಾಪ ಜೊತೆ ಆಟಾಡ್ಕೊಂಡು ಮಾತಾಡಿಕೊಂಡು ಯಾವುದನ್ನು ಕ್ಲಿಪ್ ತೊಗೊಳೋದು ನಾನು ಮರೆತುಬಿಟ್ಟೆ, ವೀಡಿಯೋ ಕ್ಲಿಪ್ ತೊಗೊಳೋದು. ಇವಾಗ ಒಂದೊಂದೇ ಫಿಶ್ನ ನಾನು ತವಾ ಮೇಲೆ ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದು 3, 2, 5, 6 ಫಿಶ್ ಬಂದಿತ್ತು. ಒಂದು ಬಂದುಬಿಟ್ಟು ಪಕೋಡದು ಮಿಕ್ಸರ್ ಇತ್ತಲ್ವ, ಮಸಾಲ ಅದನ್ನು ಹಾಕ್ದೆ. ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ. ಇದು ತವಾ ಫ್ರೈಗೆ ಚೆನ್ನಾಗಿರುತ್ತೆ ತುಂಬ. ತವಾ ಫ್ರೈ ಮಾಡ್ತಾಯಿದ್ದೀನಿ. ತವಾ ಫ್ರೈ ಹೇಗೆ ಬರುತ್ತೆ ನೋಡೋಣ. ತವಾ ಫ್ರೈ ಯಾವಾಗೂ ಅಮ್ಮನೇ ಮಾಡ್ತಾರೆ, ಬಟ್ ಇವಾಗ ಪಾಪು ಜೊತೆ ಇದ್ದರು, ಅವರು ಊಟ ಮಾಡಿಸ್ತಾಯಿದ್ರು ಅವಳಿಗೆ. ಹಾಗಾಗಿ ನಾನೇ ಈ ಕೆಲಸ ಮುಗಿಸ್ಬಿಡೋಣ, ಸುಮ್ಮನೆ ಏನಕ್ಕೆ ಅವ್ರು ಬಂದು ಮತ್ತೆ ಮಾಡೋದೇನು, ನಾನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಒಂದೇ ಸರಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಬರ್ತಾಯಿದೆ ಫ್ರೈ. ತೋರಿಸ್ತೀನಿ ಹೇಗೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ತವಾ ಫ್ರೈ ಹೇಗೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನೋಡಿ. ಚಿಕ್ಕ ಅಂತ ಆಯಿಲೆಲ್ಲ ಸಿಡಿತಾ ಇದೆ. ಕೈ ಮೇಲೆ ಏನಾದರೂ ಸಿಡಿದ್ರೆ ಬೊಬ್ಬೆ ಬರೋದು ಖಂಡಿತ. ತವಾ ಫ್ರೈ ಆಗ್ತಾಯಿತ್ತಲ್ವ, ಅದೆಲ್ಲ ಆದಮೇಲೆ ಸ್ವಲ್ಪ ಪಾತ್ರೆಗಳಿತ್ತು, ವಾಶ್ ಮಾಡ್ತಾಯಿದ್ದೀನಿ. ಅವಾಗವಾಗೇ ಸ್ವಲ್ಪ ಪಾತ್ರೆಗಳು ವಾಶ್ ಮಾಡಿಕೊಂಡ್ರೆ ನಮಗೆ ಫ್ರೀಯಾಗಿರುತ್ತೆ. ಕಿಚನಲ್ಲಿ ಕೆಲಸನೂ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಎಲ್ಲ ಒಟ್ಟಿಗೆ ಪಾತ್ರೆ ಹಾಕ್ಕೊಂಡು ವಾಶ್ ಮಾಡೋಕ್ಕೆ ಹೋದರೆ ಆಗೋಲ್ಲ. ನಮ್ಮ ಮನೇಲಿ ಜಾಸ್ತಿ ಪಾತ್ರೆಗಳು ಬೀಳ್ತಾನೆ ಇರುತ್ತೆ. ನಮ್ಮ ಮನೇಲಿ ಅಂತಲ್ಲ, ಎಲ್ಲರ ಮನೆಯಲ್ಲೂ ಅದೇ. ನಾವು ಅಡುಗೆ ಮಾಡ್ತಾನೆ ಸ್ವಲ್ಪ ಪಾತ್ರೆಗಳು ವಾಶ್ ಮಾಡಿಕೊಂಡ್ರೆ ಸ್ವಲ್ಪ ನಮಗೂ ಈಸಿ ಆಗುತ್ತೆ.
ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಒಂದೊಂದ್ಸರಿ ನಾನು ಒಟ್ಟಿಗೆ ಹಾಕ್ಕೊತೀನಿ, ಒಂದೊಂದ್ಸರಿ ಈ ಥರನೂ ಮಾಡ್ಕೊತೀನಿ. ಏನು ಮಾಡೋದು, ಸಮಯ ತಕ್ಕಂಗೆ ನಾವು ಕೆಲಸ ಮಾಡ್ಕೋಬೇಕು ಮನೆಯಲ್ಲಿ. ಹಾಗಾಗಿ ಸ್ವಲ್ಪ ಎಲ್ಲ ಪಾತ್ರೆ ವಾಶ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಪಾತ್ರೆ ಕೂಡ ವಾಶ್ ಮಾಡಿಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಇವಾಗ ನೋಡಿ ಇಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಮತ್ತು ಆಲ್ರೆಡಿ ಪಾತ್ರೆಗಳು ಬಿದ್ದಿರುತ್ತೆ. ಏನು ಮಾಡೋದು, ಕಿಚನಲ್ಲಿ ಅಡುಗೆ ಮಾಡಿದ್ರೆ ಇದೆಲ್ಲ ಸಹಜ ಹೆಣ್ಮಕ್ಳಿಗೆ. ನಾವೆಷ್ಟೇ ಕ್ಲೀನ್ ಮಾಡಿದ್ರೂ ಕಮ್ಮಿನೇ, ಕೆಲಸಗಳು ಬರ್ತಾನೆ ಇರುತ್ತೆ. ಇಲ್ಲಾಂದರೆ ನಾವು ಸುಮ್ಮನೆ ಊಟ ಮಾಡ್ದೇ ಹಂಗೆ ಇದ್ಬಿಡ್ಬೇಕು, ಅವಾಗೇ ಫ್ರೀಯಾಗಿರ್ತೀವಿ ಅಷ್ಟೇ. ಅಡುಗೆ ಮಾಡದೇ ಇದ್ದರೆ ಫ್ರೀಯಾಗಿರ್ತೀವಿ. ಬಟ್ ಮಾಡ್ಕೊಂಡು ತಿನ್ನಲೇಬೇಕು ನಾವು, ಕೆಲಸಗಳು ಈ ಥರ ಮಾಡಿಕೊಳ್ಳೇಬೇಕು ಅಲ್ವಾ ಫ್ರೆಂಡ್ಸ್? ಅದು ಕರೆಕ್ಟ್ ಅಲ್ವಾ? ಕಾಫಿ ಮುಖ ನೋಡಿ ಫ್ರೆಂಡ್ಸ್, ಮುಖನ ಒಂದು ಹೆಲ್ಪ್ ಮಾಡಲ್ಲ ಸಾಟರ್ಡೆ ಸಂಡೇಲಿ. ಹಂಗೆ ಉಗಿಬೇಕು ಫ್ರೆಂಡ್ಸ್, ಎಷ್ಟು ಉಗಿದ್ರೂ ಮಾನ ಮರ್ದು ಏನೂ ಇಲ್ಲ. ಕರ್ಬೇವು ಸೊಪ್ಪು ಮತ್ತು ಟರ್ಮರಿಕ್ ಪೌಡರು ಮತ್ತು ಪಾಲ್ ಪ್ಯಾಕೆಟು ಮತ್ತು ಕಾಫಿ ಪೌಡರು, ಟರ್ಮರಿಕ್ ಪೌಡರ್, ಕರಿವೇಪಿಲೆ, ಪಾಲ್ ಪ್ಯಾಕೆಟ್, ಕಾಫಿ ಪೌಡರ್, ಕಡುಗು. ಆಮೇಲೆ ಸರಿ ಮಿಸ್ ಮಾಡ್ಕೊಂಬಂದರೆ ಮತ್ತೆ ಹೋಗ್ಬೇಕು. ಪಾಪ ಕರ್ಕೊಂಡು ಹೋಗು, ನಮ್ಮದು ಬಟ್ಟೆ ಪರವಾಗಿಲ್ಲ, ಒಂದು ಬ್ಯಾಗ್ ಎತ್ಕೊಂಡು ಹೋಗು. ಫಿಶ್ ಫ್ರೈ, ಫಿಶ್ ಕಬಾಬ್ ಮತ್ತು ಫಿಶ್ ಸಾಂಬಾರು, ರೈಸ್ ರೆಡಿ ಆಯಿತು ಫ್ರೆಂಡ್ಸ್. ಊಟ ಮಾಡಿ ಸೂಪರಾಗಿದೆ ಅಂತ ಹೇಳಿದ್ರು. ಎಲ್ಲದನ್ನು ಟೇಸ್ಟ್ ಮಾಡಿದ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ಅವರು ಊಟ ಮಾಡ್ತಾಯಿದ್ದಾರೆ, ನಾನು ಕೂಡ ಊಟ ಮಾಡಬೇಕು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನನ್ನು ಒತ್ತಿ, ಮತ್ತು ಅದರಲ್ಲಿ ಹಾಲ್ ಅನ್ನೋದನ್ನು ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಹೇಳ್ತಾಯಿದ್ದೀನಿ ಬಾಯ್, ಟೇಕ್ ಕೇರ್. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ, ಹೊಸ ವಿಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್. ಬಾಯ್.